ಇವಾಗ ಪ್ರಸಾದ ತಿಂದ್ವಿ. ಕೃಷ್ಣಂದು ಏನು ಆರಾಧನೆ ಏನೇನಂತಾರೆ ಕೃಷ್ಣನ್ಗೆ ಗೈಸ್. ಮತ್ತೆ ತಿರುಗ್ತಿದ್ದೆ ಇವಾಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ರಷ್ಯಾಗೆ ಬಂದು 5 ವರ್ಷ ಆದ್ರೂ, ಇದು 6ನೇ ವರ್ಷ ಆದ್ರೂ ಆ ಜಾಗಕ್ಕೆ ನಾವು ಯಾವತ್ತೂ ಹೋಗಿಲ್ಲ. ಇವತ್ತು ನಾವು ಆ ಜಾಗಕ್ಕೆ ಹೋಗ್ತಿದ್ದೀವಿ. ಸರ್ಪ್ರೈಸ್ ಏನು ಅಂತ ಹೇಳಿ. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಜಾಗ ಏನು ಅಂತ ಹೇಳಿ. ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ ಆ ಜಾಗ ನೋಡಿ. ಸೊ ಬನ್ನಿ ಹೋಗೋಣ. ನಾವು ಇವತ್ತು ಕುರ್ತಾ ಹಾಕೊಂಡಿದ್ದೀವಿ. ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ, ಚೆನ್ನಾಗಿ ಅನಿಸ್ತೈತೆ. ಸೊ ನಮ್ಮದು ಬಸ್ ಬಂತು, ಬನ್ನಿ ಹೋಗೋಣ. ರೆಡಿಯಾಗಿ ಟೈಮ್ ಆಗೈತೆ. ಎಷ್ಟು ಟೈಮ್ ಇವಾಗ? 12:52. 1 o'clock ಹೋಗ್ಬೇಕಲ್ಲಿ. ಬಸ್ ಬೇಗ ಹೋದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಡ್ರೈವರ್ಗೆ ಹೋಗಿ ಹೊಡೆದು ಬರ್ತೀನಿ ನಾನು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಲಿಕ್ಕಿ ನೋಡಿ ಫುಲ್ ಹುಡುಗಿ ಯಾವ ಥರ ಆಗ್ಬಿಟ್ಟಾಳು ಇವತ್ತು. ಬಿಂದಿ ಎಲ್ಲ ಇಟ್ಕೊಂಡು ಬಂದ್ವಿ. ಅಡ್ರೆಸ್ಸಿಗೆ ಬಂದಿದ್ದೀವಿ, ಬಟ್ ಏನು ಆ ಸ್ಪಾಟಿಗಿನ್ನ ಹೋಗಿಲ್ಲ, ತಲುಪಿಲ್ಲ. ಅದು ನಾವು ಫಸ್ಟ್ ಟೈಮ್ ಅಲ್ವಾ ಅಂದರೆ ಮ್ಯಾಪ್ ನೋಡ್ಕೊಂಡು ಹೋಗ್ಬೇಕು. ಇವಾಗ ನಮ್ಮ ಲಿಕ್ಕಿ ಮ್ಯಾಪ್ ನೋಡ್ತಿದ್ದಾಳೆ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ. ಇವಾಗ ಬಂದ್ವಿ ನಾವು ಜಾಗಕ್ಕೆ. Здравствуйте. Hare Krishna. Здравствуйте. Намасте. ಸೊ ಗೈಸ್, ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಅದು ರಷ್ಯಾದಲ್ಲಿ. ಹೆಂಗೆ ಅನಿಸ್ತೈತ್ಲಿಕ್ಕೆ? ಚೆನ್ನಾಗಿದೆ. ಕೃಷ್ಣನ ಭಕ್ತರು ಎಷ್ಟು ಇದ್ದಾರೆ ಅಂದರೆ ಇಲ್ಲಿ ಫುಲ್ ಇಷ್ಟ. ಕೃಷ್ಣ ಅಂದರೆ ಎಲ್ಲ ಕಡೆ ಹರಿರಾಮ್ ಹರೇ ಕೃಷ್ಣ ಅಂತಲೇ ಇರ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಕೃಷ್ಣನ ಬಗ್ಗೆ ಎಲ್ಲ ಬುಕ್ಸ್ ಎಲ್ಲ ಬರೆದಿಟ್ಟಿದ್ದಾರೆ. ಅಂದರೆ ಇರೋ ಬುಕ್ಸನ್ನು ಇಟ್ಟಿದ್ದಾರೆ. ಅದೆಲ್ಲ ರಷ್ಯನ್ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಆಗಿರೋವಂಥದ್ದು. ಯಾಕಂದರೆ ರಷ್ಯನ್ಸ್ ಕೂಡ ಆ ಬುಕ್ಸ್ನ ಓದ್ತಾರೆ. ಭಗವದ್ಗೀತಾ ಇನ್ನು ಬೇರೆ ಎಲ್ಲ ಬುಕ್ಸ್ಗಳನ್ನೂ ಇಟ್ಟಿದ್ರು ಅಲ್ಲಿ. ನಾವಿದು ಮೊದಲನೇ ಸಾರಿ ಇಲ್ಲಿಗೆ ಹೋಗಿದ್ದು. ಇವಾಗ ನಾನು 6th ಇಯರ್ ಓದ್ತಾ ಇದ್ದೀನಿ. ಬಟ್ ಇಷ್ಟು ದಿನ ನಂಗೆ ಹೋಗೋಕ್ಕಾಗಿರಲಿಲ್ಲ. ಏನಕ್ಕಂತಂದರೆ ನನ್ನ ಫ್ರೆಂಡ್ಸ್ ಯಾರೂ ಬರ್ತಿರ್ಲಿಲ್ಲ ಕರೆದ್ರೂ. ಸೊ ಹಂಗಾಗಿ ಇವಾಗ ಈ ಸಾರಿ ಎಲ್ಲ ಚೆನ್ನಾಗಾಗಲಿ ಲಾಸ್ಟ್ ವರ್ಷ ಅಂತ ಹೇಳ್ಬಿಟ್ಟು ನಾವು ಹಂಗೆ ಹೋಗೋಣ ಅಂತೇಳಿ ಹೋಗಿದ್ವಿ. ನಮಗೊಂಥರ ಫುಲ್ ಖುಷಿ ಆಯಿತು ಇಲ್ಲಿ ಬಂದುಬಿಟ್ಟು. ಏನಕ್ಕೆ ಅಂತ ಅಂದರೆ ನಮಗೆ ಇದು ದೊಡ್ಡ ವಿಷಯ ಇಂಡಿಯನ್ಸ್ಗೆ. ಅದರಲ್ಲೂ ರಷ್ಯನ್ಸು ಕೃಷ್ಣನ ಪ್ರೀತಿಸ್ತಾರೆ, ಪೂಜೆ ಮಾಡ್ತಾರೆ ಅಂದರೆ ಅದು ಫುಲ್ ಹೆಂಗೆ ಅಂತ ಅಂದರೆ ಶಾಕ್ ಅಲ್ಲ, ತುಂಬ ಚೆನ್ನಾಗಿ ಅನಿಸ್ತಿತ್ತು. ಅಂದರೆ ಈಗ ಇಂಡಿಯಾದಲ್ಲಾದರೆ ನಾವು ಒಂದು ಯಾವುದೋ ಕಲ್ಲಿಗೆ ಅಥವಾ ಒಂದು ಮರಕ್ಕೋ ಅರಿಶಿನ ಕುಂಕುಮ ಹಚ್ಚಿದ್ರೇ ಅದನ್ನೇ ನಾವು ದೇವರು ಅಂತ ಹೇಳಿ ನಮಸ್ಕಾರ ಮಾಡ್ಕೊತೀವಿ. ಅಂಥದ್ರಲ್ಲಿ ಇಲ್ಲಿ ಇಷ್ಟೆಲ್ಲ ಫೋಟೋಸ್ ಎಲ್ಲ ಇಟ್ಬಿಟ್ಟು ಇಷ್ಟೊಂದು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು, ಪ್ರಸಾದ ಎಲ್ಲ ಕೊಟ್ಟರು, ಆಮೇಲೆ ಕೀರ್ತನೆ, ಆಮೇಲೆ ಲೆಕ್ಚರಿಂಗ್ ಎಲ್ಲ ಮಾಡಿದ್ರು ಕೃಷ್ಣನ ಬಗ್ಗೆ. ಸೊ ಅವಾಗ ನಮಗೆ ಫುಲ್ ಖುಷಿ ಆಗ್ತಿತ್ತು. ಒಂಥರ ಇಂಡಿಯಾಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಈ ಒಂದು ಕೃಷ್ಣನ ಆರಾಧನೆ ಅಥವಾ ಈ ಒಂದು ಟೆಂಪಲ್ನ ಸ್ಟಾರ್ಟ್ ಮಾಡಿರೋರು 1990 ಅಂದರೆ 1990 ಸ್ಟಾರ್ಟ್ ಮಾಡಿರೋದಂತೆ. ಬಟ್ ಇಲ್ಲಿ ಪೂಜೆ ಮಾಡ್ತಿರೋರು ಇದ್ದಾರಲ್ಲ ಅವರು 10 ವರ್ಷ ಆಯ್ತಂತೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ಕೃಷ್ಣನ ಆರಾಧನೆಯನ್ನು ಸ್ಟಾರ್ಟ್ ಮಾಡಿಬಿಟ್ಟು 10 ವರ್ಷ ಆಯ್ತಂತೆ. ಇಲ್ಲಿ ಪ್ರತಿ ಭಾನುವಾರ 1 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಕೃಷ್ಣನ ಪೂಜೆನ.
ಸೊ 1 ಗಂಟೆಯಿಂದ 3 ಗಂಟೆವರೆಗೂ ಕೀರ್ತನೆ ಎಲ್ಲ ನಡೀತಿತ್ತು. ಅದಾದಮೇಲೆ 3 ಗಂಟೆಯಿಂದ ಲೆಕ್ಚರ್ ತೊಗೊಂಡ್ರು. ಅಂದರೆ ಕೃಷ್ಣನ ಬಗ್ಗೆ ಅವ್ರಿಗೇನು ಗೊತ್ತು ಅದೆಲ್ಲ ಹೇಳ್ತಿದ್ರು. ಅದಾದಮೇಲೆ 4 ಗಂಟೆಯಿಂದ 4:30ವರೆಗೆ ಗೌರಿ ಆರತಿ ಅಂತ ಹೇಳಿ ಮಾಡಿದ್ರು, ಗೌರ ಆರತಿ ಅಂತ ಹೇಳಿ. ಸೊ ಅದನ್ನು ತುಂಬ ಚೆನ್ನಾಗಿತ್ತು. ಸೊ ಇಷ್ಟೆಲ್ಲ ಆದಮೇಲೆ ಪ್ರಸಾದನೂ ಕೊಟ್ಟರು. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಅಂದರೆ ಯಾರೋ ಇಂಡಿಯನ್ಸೇ ಮಾಡಿದಾರೇನೋ ಅನ್ನೋಷ್ಟು ಚೆನ್ನಾಗಿತ್ತು. ಅನ್ನ, ಸಾಂಬಾರು, ಸ್ಯಾಲೆಡ್ ಆ್ಯಂಡ್ ಕೇಕ್, ಟೀ ಇಷ್ಟೆಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನಮಸ್ತೆ ನಮಸ್ತೆ ಗವರಿತ್ ನಮಸ್ತೆ ನಮಸ್ತೆ ನಮಸ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. Hare Krishna. Krishna is great, is supreme personality of God. Chant Hare Krishna and be happy. Okay, how did you start this Like Krishna temple in here? Krishna consciousness in Yeshkarala started in 1990s. Oh, you started from 1990s? No, I started 10 years ago. 10 years ago, okay. ಹೆಂಗನ್ಸ್ತಿದೆ ಪಲ್ವಿಲ್ ಬಂದು? ಖುಷಿ ಆಗ್ತಾಯಿದೆ. ಬಟ್ ನಂಗೊಂದು ಸ್ವಲ್ಪ ರಷ್ಯನ್ ಬಂದಿದ್ದರೆ ಇವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡೋಕ್ಕೆ ಚೆನ್ನಾಗಿರ್ತಿತ್ತು. ಅವ್ರಿಗೆ ಪೂರ್ತಿ ಇಂಗ್ಲೀಷ್ ಬರಲ್ಲ, ನಂಗೆ ಪೂರ್ತಿ ರಷ್ಯನ್ ಬರಲ್ಲ. ಎರಡೂ ಮಿಕ್ಸಪ್ ಆಗಿ ಚಿತ್ರಾನ್ನ ಆಗೋಗೈತೆ. ಅವರು ಭಗವದ್ಗೀತೆ ಬುಕ್ ಓದ್ರಿ ಅಂತ ಹೇಳಿದ್ರು ಇವಾಗ. ಪ್ರಸಾದ ಕೊಡ್ತಿದ್ದಾರೆ. ಎಷ್ಟೊತ್ತು ಭಜನೆ, ಕೀರ್ತನೆ, ಸ್ಪೀಚು, ಭಗವದ್ಗೀತೆ ಓದೋದು ಎಲ್ಲ ಮುಗಿದೋಯ್ತು. ಎಲ್ಲ ಮುಗಿದು ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ತೆಗೆದುಕೊಂಡು ಮನೆಗೆ ಇರೋದು. ಎಷ್ಟು ಗಂಟೆ ಸಾಕಾಗೋದು, ನಮಗೂ ಸಾಕಾಗೋದು, ನಿದ್ದೆ ಬರ್ತಿದ್ದೀನಿ. ಪ್ರಸಾದ ಸಿಗ್ತದೆ. ತಡಿ ಒಂದು ನಿಮಿಷ ಹೇಳು. ಅಲ್ಲ ಪಲ್ಲು, ಯಾಕೆ ನಿನಗೆ ಕೊಟ್ಟಿಲ್ಲಲ್ಲ? ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೆ ಕೊಟ್ಟಿದ್ದು. ಇವಾಗ ಪ್ರಸಾದ ತಿಂದ್ವಿ. ಕೃಷ್ಣಂದು ಏನು ಆರಾಧನೆ ಏನೇನಂತಾರೆ, ಕೃಷ್ಣಂದು ಏನೋ ಪ್ರಸಾದ ತಿಂದ್ವಿ. ಕೃಷ್ಣಂಗೆ ಅಂದರೆ ನಮಸ್ಕಾರ ಪ್ರದಕ್ಷಿಣೆ ಹಾಕ್ಕೊಂಡು ಪ್ರಸಾದ ತಿಂದ್ಕೊಂಡು ಮನೆಗೆ ಹೊರಡ್ತಾ ಇದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸರಿ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಲವಿಂಗ್ ಮೀ, ಕೀಪ್ ಲವಿಂಗ್ ಮೈ ಬ್ಲಾಗ್ಸ್ ಆಲ್ಸೋ, ಕೀಪ್ ವಾಚಿಂಗ್, ಸಪೋರ್ಟ್ ಮೀ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.